Hello friends, myself Yoganand Goda. I am a student of ICC College Davangere. Okay, let's begin today wonderful class. ಓದ್ ಕ್ಲಾಸಲ್ಲಿ ಫಂಕ್ಷನ್ ನೋಡಿದ್ವಿ ಈ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡೋಣ. ಸಿ ಗೈಸ್, ಟೈಪ್ಸ್ ಆಫ್ ಫಂಕ್ಷನ್ ಅಲ್ಲಿ ವೆರಿ ವೆರಿ ಸಿಂಪಲ್. ಓನ್ಲಿ ಟೂ ಟೈಪ್ಸ್ ಇದೆ. ಒಂದೇದು ಬಿಲ್ಟ್ ಇನ್ ಫಂಕ್ಷನ್, ಎರಡನೇದು ಯೂಸರ್ ಡಿಫೈನ್ ಫಂಕ್ಷನ್. ಓಕೆನಾ? ಇವಾಗ ಬಿಲ್ಟ್ ಇನ್ ಫಂಕ್ಷನ್ ಏನಂತ ನೋಡೋಣ. ಸಿ ಬಿಲ್ಟ್ ಇನ್ ಫಂಕ್ಷನ್ ಅಂದರೆ ಆಲ್ರೆಡಿ ಇನ್ಬಿಲ್ಟ್ ಆಗಿರೋದು. ಓಕೆ, ನಾವು ಏನು ಮಾಡಕ್ಕೆ ಬರಲ್ಲ ಮಾಡಿಫಿಕೇಶನ್, ಅದು ಆಲ್ರೆಡಿ ಬಿಲ್ಟ್ ಆಗಿರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಕೋಡ್ ಮಾಡ್ತೀವಿ. ಓಕೆನಾ? ಕೋಡಿಗೆ ಬಳಸ್ಕೊತೀವಿ. ಎಕ್ಸಾಂಪಲ್ ಯಾವಪ್ಪ ಅಂದರೆ ಸ್ಟ್ರಿಂಗ್ ಲೆಂತ್ ಇರ್ಬೋದು, ಸ್ಟ್ರಿಂಗ್ ಕನ್ಕಟಿನೇಷನ್ ಇರ್ಬೋದು, ಸ್ಕ್ಯಾನ್ ಆಫ್ ಇರ್ಬೋದು, ಪ್ರಿಂಟ್ ಆಫ್ ಇರ್ಬೋದು. ಇದೇ ರೀತಿ ವೇರಿಯಸ್ ಆಫ್ ಎಕ್ಸಾಂಪಲ್ಸ್ ಈ ಬಿಲ್ಟ್ ಇನ್ ಫಂಕ್ಷನ್ಸ್ ಒಳಗಡೆ ಬರ್ತವೆ. ಓಕೆನಾ? ಇದು ಬಿಲ್ಟ್ ಇನ್ ಫಂಕ್ಷನ್ ಆಯಿತು. ನೆಕ್ಸ್ಟು ಯೂಸರ್ ಡಿಫೈನ್ ಫಂಕ್ಷನ್ ಹೋಗೋಣ. ಸಿ ಹೆಸರಲ್ಲೇ ಇದೆ ಯೂಸರ್ ಡಿಫೈನ್ ಫಂಕ್ಷನ್. ಯೂಸರ್ಸ್ ಯೂಸ್ ಮಾಡ್ತಾರೆ, ಸೊ ಯೂಸರ್ಸೇ ಬಿಲ್ಡ್ ಮಾಡೋದು, ಸೊ ಅದಕ್ಕೆ ಯೂಸರ್ ಡಿಫೈನ್ ಫಂಕ್ಷನ್ ಸಿಂಪಲ್ ಆಗಿ. ಸಿ ಫಾರ್ ಎಕ್ಸಾಂಪಲ್, ಫಂಕ್ಷನ್ ಒಳಗಡೆ ನೀವು ಯೂಸ್ ಮಾಡ್ತಿರಲ್ಲ ಫಸ್ಟಿಗೆ ಮೇನ್ ಡಿಕ್ಲರೇಷನ್, ಬಿಫೋರ್ ಮೇನ್ ಫಂಕ್ಷನ್ಗಿಂತ ಮೇಲ್ಗಡೆ ಯೂಸ್ ಮಾಡ್ತಿರಲ್ಲ ಡೂ ಸಮ್ಮು, ಡೂ ಮಲ್ಟಿಪ್ಲಿಕೇಶನು, ಸಮಥಿಂಗ್ ಏನೋ, ಫೈಂಡ್ ಫೈಂಡ್ ಸಮ್, ಈ ರೀತಿ ಏನೋ ಒಂದು ಇದು ಮಾಡ್ತಿರಲ್ಲ, ಅಥವಾ ಫೈಂಡ್ ಗ್ರೇಟೆಸ್ಟ್ ಆಫ್ ಟೂ ನಂಬರ್ಸ್, ಈ ರೀತಿ ಮೇಲ್ಗಡೆ ಕೊಡ್ತಿರಲ್ಲ. ಸೊ ಅವಕ್ಕೆ ಏನಂತಾರಪ್ಪ ಅಂದರೆ ಯೂಸರ್ ಡಿಫೈನ್ ಫಂಕ್ಷನ್ಸ್ ಅಂತಾರೆ. ಓಕೆನಾ? ಯೂಸರ್ ಡಿಫೈನ್ ಫಂಕ್ಷನ್ಸ್ ಅಂತಾರೆ. ಸಿ ಫಂಕ್ಷನ್ ಕ್ಲಿಯರ್ ಆಗಿದೆ. ಫಂಕ್ಷನ್ ಒಳಗಡೆ ಟೈಪ್ಸ್ ಕ್ಲಿಯರ್ ಆಗಿದೆ. ಫಂಕ್ಷನ್ ಒಳಗಡೆ ಟೈಪ್ಸ್ ಎಷ್ಟು ಟೈಪ್ಸು? ಟೂ ಟೈಪ್ಸು. ಒಂದನೇ ಟೈಪು ಬಿಲ್ಟ್ ಇನ್ ಫಂಕ್ಷನ್ನು, ಎರಡನೇ ಟೈಪು ಯೂಸರ್ ಡಿಫೈನ್ ಫಂಕ್ಷನ್. ಓಕೆನಾ? ಟೂ ಟೈಪ್ ಕ್ಲಿಯರ್ ಆಯ್ತಾ? ಸಿ ಇವಾಗ ನೀಡ್ ಫಾರ್ ಯೂಸರ್ ಡಿಫೈನ್ ಫಂಕ್ಷನ್ ಏನು ನೀಡ್ ಇದೆ ಅಂತ. ಸಿ ಒಂದನೇದು ಕೋಡ್ ರೀಯೂಸಬಿಲಿಟಿ, ಮತ್ತು ಕೋಡ್ ರೀಡಬಿಲಿಟಿ, ಮತ್ತು ಮಾಡ್ಯುಲಾರಿಟಿ. ಇಷ್ಟೆಲ್ಲ ಇವು ಇರುತ್ತೆ. ಓಕೆನಾ? ಸಿ ಒಂದೇದೇನಪ್ಪ ಅಂದರೆ ಕೋಡ್ನ ಪದೇ ಪದೇ ಯೂಸ್ ಮಾಡ್ಕೋಬಹುದು. ಕೋಡ್ ರೀಡಬಿಲಿಟಿ ಅಂದರೆ ಕ್ಲೀನಾಗಿ ಓದ್ಬೋದು. ಓಕೆನಾ? ಫಂಕ್ಷನ್ಸಲ್ಲಿ ಬರ್ಕೊಂಡ್ರೆ ಪದೇ ಪದೇ ಯೂಸ್ ಮಾಡ್ಕೋಬೋದು, ಕ್ಲೀನಾಗಿ ಓದೋಕ್ಕೂ ಆಗುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಮೂರನೇದು ಮಾಡ್ಯುಲಾರಿಟಿ, ಪ್ರಾಪರ್ ಅರೇಂಜ್ಮೆಂಟ್ ಇರುತ್ತೆ, ಪ್ರಾಪರ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ? ನಮಗೆ ಒಂದು ಟೈಪು ಎಲ್ಲ ಮಿಕ್ಸ್ ಆಗಿ ಒಂದು ಟೈಪ್ ಕನ್ಫ್ಯೂಷನ್ಸ್ ಆಗಲ್ಲ. ಓಕೆ, ಇದು ಯೂಸರ್ಸ್, ಇದು ನೀಡ್ಸ್. ಓಕೆನಾ? ಇವಾಗ ಪ್ರೋಗ್ರಾಮ್ ನೋಡ್ಕೊತವನೆ ಗಾಯ್ಸ್. ಸಿ ಈಗ ಪ್ರೋಗ್ರಾಮಿಗೆ ಇದನ್ನ ನಾನು ಸ್ವಲ್ಪ ದೊಡ್ಡದು ನೋಡ್ಕೊತೀನಿ. ಓಕೆ, ಸಿ ಒಂದೇದು ಬಿಲ್ಟ್ ಇನ್ ಫಂಕ್ಷನ್ಸ್ ನೋಡೋಣ ಫಸ್ಟು. ಸಿ ಬಿಲ್ಟ್ ಇನ್ ಫಂಕ್ಷನ್ ನೋಡಿದ್ರೆ, ಸಿ ಆಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಇದ್ರೊಳಗಡೆ ಇದು ಮೀನಿಂಗ್ ಗೊತ್ತಿದೆ ನಿಮಗೆ, ಪ್ರೀ ಪ್ರೊಸೆಸರು ಎಡರ್ ಫೈಲ್ ಅಂತ. ಅದು ಬಿಡಿ, ಇದು ಯಾಕೆ ಬರಿತೀವಪ್ಪ ಅಂದರೆ ಇದು ಒಂದು ಲೈಬ್ರರಿ. ಇಟ್ ಕಂಟೇನೆ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಇಂದು ಕೋಡ್ ಕಂಟೇನ್ ಆಗಿರುತ್ತೆ ಇದರಲ್ಲಿ. ಓಕೆನಾ? ಸೊ ಅದಕ್ಕೆ ಇದನ್ನ ನಾವು ಬಳಸ್ತೀವಿ. ಓಕೆನಾ? ಈಗ ನಾವು ಕೋಡ್ ಬರೆದಾಗ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಬರಿತೀವಿ, ಅದು ನಮಗೆ ಅರ್ಥ ಆಗುತ್ತೆ, ಬಟ್ ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕಾ? ಸೊ ಅದಕ್ಕೆ ಅರ್ಥ ಆಗ್ಬೇಕಪ್ಪ ಅಂದರೆ ಅದ್ರದ್ದೆಲ್ಲ ಮೆನ್ಷನ್ ಇದ್ರಾಗ ಆಗಿರುತ್ತೆ ಸ್ಟುಡಿಯೋ ಡಾಟ್ ಎಚ್ ಒಳಗಡೆ. ಓಕೆನಾ? ಆಮೇಲೆ ಆಶ್ ಇನ್ಕ್ಲೂಡ್ ಮ್ಯಾಕ್ ಡಾಟ್ ಎಚ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಸ್ಕ್ವೇರ್ ರೂಟಿಗೆ. ಸಪೋಸ್ ಎಲ್ಲರ ಸ್ಕ್ವೇರ್ ರೂಟ್ ತೊಗೊಂಡೆ ಅಂದರೆ ಸೊ ಅಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಆಮೇಲೆ ಇನ್ಕ್ಲೂಡ್ ಸ್ಟ್ರಿಂಗ್ ಡಾಟ್ ಎಚ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಸ್ಟ್ರಿಂಗ್ ಲೆಂತು, ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ? ಸಿ ಮೇನ್ ಫಂಕ್ಷನಿಗೆ ಬರೋಣ. ಮೇನ್ ಫಂಕ್ಷನಿಗೆ ಬಂದು ಏನು ಮಾಡೋಣ, ನಂಬರ್ ಅಂತ ಒಂದು ಇದನ್ನು ತೊಗೊಳೋಣ. ಏನು, ಒಂದು ವೇರಿಯೇಬಲ್ ತೊಗೊಳೋಣ ನಮ್ ಅಂತ. ಒಂದು ಇಂಟ್ ಅನ್ನೋದು ಒಂದು ಡೇಟಾ ಟೈಪ್ ತೊಗೊಳೋಣ, ಮತ್ತು ಕ್ಯಾರೆಕ್ಟರ್ನ ಒಂದು ಡೇಟಾ ಟೈಪ್ ತೊಗೊಂಡು ಎಷ್ಟು ಯಾರನ್ನು ಒಂದು ಕ್ಯಾರೆಕ್ಟರ್ ತೊಗೊಳೋಣ. ಓಕೆನಾ? ಅದ್ರ ಸೈಜು 50 ಅಂತ ಕೊಡೋಣ. ಇಲ್ಲಿ ಕೆಳಗಡೆ ಪ್ರಿಂಟ್ ಆಫ್ ಸ್ಕ್ಯಾನ್ ಆಫ್ ಯೂಸ್ ಮಾಡೋಣ. ಸಿ ಇಲ್ಲಿ ಕೆಳಗಡೆ ಪ್ರಿಂಟ್ ಆಫ್ ಸ್ಕ್ಯಾನ್ ಆಫ್ ಯೂಸ್ ಮಾಡ್ತೀವಿ, ಅದು ನಮಗೆ ಅರ್ಥ ಆಗುತ್ತೆ, ಬಟ್ ಕಂಪ್ಯೂಟರ್ ಅರ್ಥ ಆಗಬೇಕಪ್ಪ ಅಂದರೆ ನಾವು ಮೇಲ್ಗಡೆ ಇದೆಯಲ್ಲ ಆ್ಯಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್, ಇದು ನಾವು ಬರಿಬೇಕು. ಇದ್ರ ಒಳಗಡೆ ಇದ್ರ ಲೈಬ್ರರಿ ಇರುತ್ತೆ. ಓಕೆನಾ? ಇಷ್ಟು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಿ ಪ್ರಿಂಟ್ ಆಫ್ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಎಂಟೈರ್ ನೇಮ್ ನಂಬರ್ ಅಂತ ಕೊಡ್ತೀವಿ, ಸ್ಕ್ಯಾನ್ ಆಫಿಗೆ ಬಂದು ರೀಡ್ ಮಾಡ್ಕೊತೀವಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಯೂಸಿಂಗ್ ಎ ಸ್ಕ್ವೇರ್ ರೂಟ್ ಆಫ್ ಫಂಕ್ಷನ್ ಫ್ರಮ್ ಮ್ಯಾಟ್ ಡಾಟ್ ಎಚ್. ಸಿ ಮ್ಯಾಟ್ ಡಾಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಇಲ್ಲಿ ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ಪರ್ಸೆಂಟೇಜ್ ಈಸ್ 2f ಅಂತ ಬರ್ಕೊತೀವಿ, ಬ್ಯಾಕ್ಸ್ಲಾಶನ್ ಹಾಕ್ತೀವಿ, ನಂಬರ್ ಅಂತ ಕೊಟ್ಟು ನಮಗೆ ಎದಕ್ಕೆ ಸ್ಕ್ವೇರ್ ರೂಟ್ ಬೇಕಲ್ಲ. ಈಗ ನಾವು ಇಲ್ಲಿ ಎಷ್ಟೋ ಒಂದು ನಂಬರ್ ಕೊಡ್ತೀವಿ ಅಂತ ತಿಳ್ಕೊಳ್ಳಿ, 64 ಕೊಡ್ತೀವಿ. 64 ಸ್ಕ್ವೇರ್ ರೂಟ್ ಎಷ್ಟಪ್ಪ? 8. ಸೊ 64 ಸ್ಕ್ವೇರ್ ರೂಟ್ ಕೊಟ್ಟರೆ ಇಲ್ಲಿ 8 ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಯೂಸಿಂಗ್ ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಫ್ರಮ್ ಸ್ಟ್ರಿಂಗ್ ಡಾಟ್ ಎಚ್. ಸಿ ಸ್ಟ್ರಿಂಗ್ ಡಾಟ್ ಎಚ್ನ ನಾವು ಸ್ಟ್ರಿಂಗ್ ಲೆಂತ್ ಫೈಂಡ್ ಔಟ್ ಮಾಡ್ಕೊತೀವಿ. ಹೌದಾ? ಸಿ ಪ್ರಿಂಟ್ ಆಫ್ ಅಲ್ಲಿ ಎಂಟರ್ ಸ್ಟ್ರಿಂಗ್ ಅಂತ ಹೊರಡ್ರಿ, ಸ್ಕ್ಯಾನ್ ಆಫ್ ಅಲ್ಲಿ ರೀಡ್ ಮಾಡ್ಕೊಳ್ಳಿ, ಕೆಳಗಡೆ ಬಂದು ಪ್ರಿಂಟ್ ಮಾಡಿ ಲೆಂತ್ ಆಫ್ ದ ಸ್ಟ್ರಿಂಗ್ ಅಂತ ಕೊಟ್ಟು ಪರ್ಸೆಂಟೇಜ್ ಎಷ್ಟು ಕೊಟ್ಟು ಎಲ್ಲಿ ಅಂತ ಕೊಡಿ. ಇಲ್ಲಿ ಎಷ್ಟೇ ಅಂತ ಕೊಟ್ಟು ಸ್ಟ್ರಿಂಗ್ ಲೆಂತು, ನಮ್ಮ ಸ್ಟ್ರಿಂಗ್ ಲೆಂತ್ ಎಷ್ಟಿದೆ ಅಂತ ಫೈಂಡ್ ಮಾಡ್ಕೋಬೇಕಲ್ಲ. ಸೊ ಸ್ಟ್ರಿಂಗ್ ಲೆಂತ್ ಅಂತ ಕೊಟ್ಟು ಎಷ್ಟೇ ಅಂತ ಕೊಡಿ. ಓಕೆನಾ? ಇದು ಪ್ರೋಗ್ರಾಮು. ಇದನ್ನು ರನ್ ಮಾಡಿ ತೋರಿಸ್ತೀನಿ. ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ, ಒಂದು ನಿಮಿಷ. ಓಕೆ, ಇದನ್ನೇ ಮಾಡಿದ, ಕಮೆಂಟ್ ಮಾಡಿದ, ಸಾರಿ. ಓಕೆ,
ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಈಗ ನಾನು ಇದನ್ನ ರನ್ ಮಾಡ್ತೀನಿ. ಸಿ ಎಂಟರ್ ದ ನಂಬರ್ ಅಂತ ಕೇಳುತ್ತೆ. ನಾನು 64 ಕೊಡ್ತೀನಿ. ಓಕೆನಾ. ಸಿ ಸ್ಕ್ವೇರ್ ರೂಟ್ ಆಫ್ 64 ಏನಪ್ಪ 8. ಓಕೆನಾ. ಆಮೇಲೆ ಎಂಟರ್ ಸ್ಟ್ರಿಂಗು ನಾನು ICCA ಕೊಡ್ತೀನಿ. ಸಿ ಎಷ್ಟಿದೆ ಅಂತ ಬಂತು, 4 ಇದೆ ಅಂತ ಬಂತು ನೋಡಿ. ICCA ಕ್ಯಾರೆಕ್ಟರ್ ಎಷ್ಟಿದೆ, 4 ಇದೆ. ಓಕೆನಾ. ಸಿ ಎಂಟರ್ ನಂಬರ್ ಅಂತ ಇದೆ, ನಾನು 64 ಅಂತ ಕೊಡ್ತೀನಿ. 64 ಸ್ಕ್ವೇರ್ ರೂಟ್ ಎಷ್ಟಪ್ಪ ಅಂದರೆ 8. ಸೊ ಸ್ಕ್ವೇರ್ ರೂಟ್ ಬಂತು. ಆಮೇಲೆ ಎಂಟರ್ ಸ್ಟ್ರಿಂಗ್ ಅಂತ ಬಂತು, ನಾನು ICC ಅಂತ ಕೊಟ್ಟೆ. ಸಿ ಎಷ್ಟು ಕ್ಯಾರೆಕ್ಟರ್ ಇದೆ, 4 ಕ್ಯಾರೆಕ್ಟರ್ ಇದೆ. ಇದು ಪ್ರಿಂಟ್ ಆಯಿತು. ಓಕೆನಾ. ಇದು ಬಿಲ್ಟ್ ಇನ್ ಫಂಕ್ಷನ್ನು. ಈಗ ನೆಕ್ಸ್ಟ್ ಏನು ನೋಡೋಣಪ್ಪ ಅಂದರೆ ಯೂಸರ್ ಡಿಫೈನ್ ಫಂಕ್ಷನ್ ನೋಡೋಣ. ಸಿ ಮೇಲ್ಗಡೆ ಫಸ್ಟ್ ಕಮೆಂಟ್ ಮಾಡ್ಬಿಡೋಣ. ತೆಗೆದುಬಿಡೋಣ ಕಮೆಂಟ್ ಮಾಡಿದ್ದು. ಸಿ ಇದನ್ನು ಸೇಮ್ ಗಾಯ್ಸ್. ಒಂದು ನಿಮಿಷ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು. ಓಕೆನಾ. ಓಕೆ ನೋಡಿ, ಇದು ಯೂಸರ್ ಡಿಫೈನ್ ಫಂಕ್ಷನ್ನು. ಸಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು ಮತ್ತು ಆ್ಯಕ್ಷನ್ ಇವೆಲ್ಲ ಹಾಕೊಂಡಿದ್ದೀನಿ ಹೆಡರ್ ಫೈಲಿಂದು. ಇದನ್ನು ಬಿಟ್ಬಿಡಿ, ಇದು ನಿಮ್ಗೆ ಗೊತ್ತಿದೆ ಯಾಕೆ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಪ್ರಿಂಟ್ ಆಫ್ ಸ್ಕ್ಯಾರ್ ಆಫ್ ಅಂತ ಪದೇ ಹೇಳ್ತಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಏನು ಮಾಡಿ ಫಂಕ್ಷನ್ ಡಿಕ್ಲರೇಷನ್ ಮಾಡ್ಕೊಳೋದು. ಸೊ ಇದು ಮೇನ್ ಪಾಯಿಂಟ್. ಇದು ಫಂಕ್ಷನ್ ಡಿಕ್ಲರೇಷನ್ ಮಾಡ್ಕೊಳೋದು ನೋಡಿ. ಒಂದು ಯಾವುದು ಡೇಟಾ ಟೈಪು, ಮತ್ತು ಏನು ಕ್ಯಾರೆಕ್ಟರ್ ನೇಮ್ ಇದೆ, ಮತ್ತು ಒಳಗಡೆ ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕಳಿಸ್ತಿದ್ದೀವಿ. ಓಕೆನಾ. ಸಿ ಇಂಟ್ ಅಂತ ತೊಗೊಂಡ್ವಿ, ಆ್ಯಡ್ ಅಂತ ಒಂದು ನೇಮ್ ಕೊಟ್ವಿ, ಫಂಕ್ಷನ್ ನೇಮು. ಒಳಗಡೆ 2 ಇಂಟೀಜರ್ನ ಪಾಸ್ ಮಾಡ್ತಿದ್ದೀವಿ, 2 ಇಂಟೀಜರ್ ಪ್ಯಾರಾಮೀಟರ್ನ ಪಾಸ್ ಮಾಡ್ತಿದ್ವಿ. ಇಷ್ಟು ಚೆನ್ನಾಗಿಲ್ಲ. ಓಕೆನಾ. ನೆಕ್ಸ್ಟ್ ಮೇನ್ ಫಂಕ್ಷನ್ ಬರೋಣ ಗೈಸ್. ಮೇನ್ ಫಂಕ್ಷನ್ ಬಂದು ಏನು ಮಾಡೋಣ, ಇಂಟ್ ಅನ್ನೋದು ಒಂದು ಡೇಟಾ ಟೈಪ್ ತೊಗೊಳೋಣ. ಆಮೇಲೆ num1 num2 ಮತ್ತು ರಿಸಲ್ಟ್ ಅನ್ನೋದು 3 ವೇರಿಯಬಲ್ ತೊಗೊಳೋಣ. ಓಕೆನಾ. ಯಾಕಂತ ಹೇಳ್ತೀನಿ. ಸಿ ಪ್ರಿಂಟ್ ಆಫ್ ಅಲ್ಲಿ ಎಂಟರ್ 2 ನಂಬರ್ಸ್ ಅಂತ ಕೊಟ್ಟು ಸ್ಕ್ಯಾನ್ ಆಫ್ ಅಲ್ಲಿ 2 ನಂಬರ್ ತೊಗೊತೀವಿ. ಪರ್ಸೆಂಟೇಜ್ ಯಾಕಪ್ಪ ಅಂದರೆ 2 ನಂಬರ್ ತೊಗೊತಿದ್ದೀವಿ. ಓಕೆನಾ. 1 ನಂಬರ್ ತೊಗೊಂಡ್ರೆ ಬರೀ 1% ಓಕೆ, ಬಟ್ ಇಲ್ಲಿ 2 ನಂಬರ್ ತೊಗೊತಿದ್ರಿಂದ 2%. ಓಕೆನಾ. ಸಿ ಸ್ಕ್ಯಾನ್ ಆಫ್ ರೀಡ್ ಮಾಡ್ಕೊತೀವಿ. ಸಿ ರಿಸಲ್ಟ್ ಯಾಕೆ ಬಳಸ್ತೀವಪ್ಪ ಅಂದರೆ ಇವು 2 ಬಂದಿದೆಯಲ್ಲ, 2 ಆ್ಯಡ್ ಮಾಡ್ಬೇಕಲ್ಲ. ಸೊ ಅದು ಹೋಗಿ ಎಲ್ಲಿ ಸ್ಟೋರ್ ಆಗಬೇಕು, ರಿಸಲ್ಟ್ ಆಗಿ ಸ್ಟೋರ್ ಆಗಬೇಕು ಗಾಯ್ಸ್. ಓಕೆನಾ. ಸೊ ಅದಕ್ಕೆ ರಿಸಲ್ಟ್ ಇಸ್ ಈಕ್ವಲ್ ಟು ಆ್ಯಡ್ num1 num2. ಸಿ ಈ ಪೋರ್ಷನ್ನ ಫಂಕ್ಷನ್ ಕಾಲಿಂಗ್ ಅಂತೀವಿ. ಓಕೆನಾ. ಈ ಫಂಕ್ಷನ್ನ ಫಂಕ್ಷನ್ ಕಾಲಿಂಗ್ ಅಂತೀವಿ. ಇದನ್ನ ಫಂಕ್ಷನ್ ಡಿಕ್ಲರೇಷನ್ ಅಂತೀವಿ. ಓಕೆನಾ. ನೆಕ್ಸ್ಟ್ ಕೆಳಗಡೆ ಇದು ಸಬ್ ಫಂಕ್ಷನ್ ಇದು. ಓಕೆನಾ. ಸಿ ಇದು ಪ್ರಿಂಟಿಂಗ್ ರಿಸಲ್ಟು. ಮೇಲ್ಗಡೆನೇ ಪ್ರಿಂಟ್ ಮಾಡ್ತಿದ್ದೀನಿ. ಪ್ರಿಂಟ್ ಆಫ್ ಹಾಕೊಂಡು ಸಮ್ ಅಂತ ಕೊಟ್ಟು ಪರ್ಸೆಂಟೇಜ್ ಕೊಟ್ಟು ರಿಸಲ್ಟ್ ಅಂತ ಪ್ರಿಂಟ್ ಮಾಡ್ಕೊತಿದ್ದೀನಿ. ಓಕೆನಾ. ನೆಕ್ಸ್ಟ್ ಫಂಕ್ಷನ್ ಡೆಫಿನೇಷನ್ ಇಂಟ್ ಆ್ಯಡ್ 2 ಇನ್ಪುಟ್ ಪ್ಯಾರಾಮೀಟರ್ಸ್ ಹೇಳಿದೆ. ಸಿ ರಿಟರ್ನ್ ನಾನು ಇಲ್ಲಿ ರಿಟರ್ನ್ ಮಾಡ್ತಿದ್ದೀನಿ. ಸೊ A+B. ಸೊ ಇದನ್ನು ರನ್ ಮಾಡಿ ನೋಡೋಣ. 2 ನಂಬರ್ ಕೇಳುತ್ತೆ. ಏನು ಕೊಡೋಣ, 10 ಮತ್ತು 20 ಕೊಡೋಣ. ನೋಡಿ ಸಮ್ 30 ಬಂತು. ಇವಾಗ ಇಂಟು ಮಾಡೋಣ. ಈಗ ಸಮ್ ಆಗಿದೆ. ಇವಾಗ ನಾವು ಇಂಟು ಮಾಡೋಣ. ಓಕೆ. ಸೇಮ್ ನಂಬರ್ ತೊಗೊಳೋಣ, ಏನು ಡಿಫ್ರೆಂಟ್ ನಂಬರ್ ತೊಗೊಳೋಣ. ಓಕೆ, ನಮ್ಮ ಇಷ್ಟ. 10 ಮತ್ತು 20 ತೊಗೊಳೋಣ. 200 ಬಂತು. 10 20 is 200. Okay guys, thank you guys for watching this video.